ನಮಸ್ಕಾರ ವೀಕ್ಷಕರೇ. ಈ ವರ್ಷ ಹಲವು ಪ್ರಮುಖ ವಿಧಾನಸಭಾ ಚುನಾವಣೆಗಳ ಬಗ್ಗೆ ಸುದ್ದಿಗಳನ್ನ ನೋಡ್ತಾ ಇದ್ದೀವಿ. ಆದ್ರೆ ಅದೆಲ್ಲದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸದ್ಯಕ್ಕೆ ಸೌಂಡ್ ಮಾಡ್ತಾ ಇರೋದು ಮುಂಬೈ ಲೋಕಲ್ ಎಲೆಕ್ಷನ್. ಠಾಕ್ರೆ ಬ್ರದರ್ಸ್ ರಿಯೂನಿಯನ್ ಅನ್ನೋ ವಿಚಾರದಿಂದ ಕೇಂದ್ರೀಕೃತಗೊಂಡಿರೋ ಈ ಚುನಾವಣೆಯಲ್ಲಿ ಈಗ ಮಹಾಯುತಿ ಹಾಗೂ ಠಾಕ್ರೆ ಫ್ಯಾಮಿಲಿ ನಡುವೆ ವಾಗ್ವಾದಗಳು ಜೋರಾಗಿವೆ. ಒಂದು ಕಡೆ ರಾಜ್ ಠಾಕ್ರೆ ಹಾಗೂ ಸಂಜಯ್ ರಾವತ್ ಎಂದಿನಂತೆ ವಿವಾದಾತ್ಮಕ ಹೇಳಿಕೆಗಳನ್ನ ಮುಂದುವರಿಸಿದ್ರೆ, ಇನ್ನೊಂದು ಕಡೆ ಸಿಎಂ ಫಡ್ನವೀಸ್ ಬಹಳ ಕೂಲ್ ಆಗಿ ಇದ್ದುಕೊಂಡೇ ಟಕ್ಕರ್ ಕೊಡ್ತಾ ಇದ್ದಾರೆ. ಮುಂಬೈ ಲೋಕಲ್ ಎಲೆಕ್ಷನ್ ಯಾಕೆ ಮುಖ್ಯ ಅನ್ನೋದನ್ನ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಭಾರತದ ಹೈ ವೋಲ್ಟೇಜ್ ಬಿಸ್ನೆಸ್ ಹಬ್ ಆಗಿರೋದ್ರಿಂದ ಮುಂಬೈ ಎಲೆಕ್ಷನ್ಗೆ ತನ್ನದೇ ಆದ ಮಹತ್ವ ಇದೆ. ಈ ನಡುವೆ ಸಮೀಕ್ಷೆಗಳು ಕೂಡ ಬರ್ತಾ ಇದೆ. ಹಾಗಿದ್ರೆ ಮುಂಬೈ ವಾತಾವರಣ ಹೇಗಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಕಳೆದ ದಶಕಕ್ಕೆ ಹೋಲಿಸಿದ್ರೆ ಮಹಾರಾಷ್ಟ್ರ ರಾಜಕೀಯ ಈಗ ಕಂಪ್ಲೀಟ್ ಆಗಿ ಬದಲಾಗಿದೆ. ಈ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಅನ್ನೋದನ್ನ ನೋಡಿದ್ರಿ. ಒಂದು ಕಾಲದಲ್ಲಿ ಮಹಾರಾಷ್ಟ್ರ ಅಂದ್ರೆ ಬಿಜೆಪಿ ಮತ್ತು ಶಿವಸೇನೆ ಅನ್ನೋದನ್ನ ಬದಲಿಸಿ ಮಹಾ ವಿಕಾಸ್ ಅಗಾಡಿ ಹೆಸರಲ್ಲಿ ಸೈದ್ಧಾಂತಿಕ ವೈರಿಗಳ ಜೊತೆಗೆ ಕೈಜೋಡಿಸಿದ್ದೆ ಉದ್ಧವ್ ಠಾಕ್ರೆ. ಆಮೇಲೆ ನಡೆದ ಬೆಳವಣಿಗೆಯಲ್ಲಿ ಉದ್ಧವ್ ಗಳಿಸಿದ್ದಕ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಗಾಡಿ ಮುನ್ನಡೆಯನ್ನ ನೋಡಿ ಹೊಸ ವ್ಯಾಖ್ಯಾನಗಳು ಬಂದ್ರು. ಆ ಸಂತಸದ ವ್ಯಾಲಿಡಿಟಿ ವಿಧಾನಸಭಾ ಚುನಾವಣೆಯಲ್ಲಿ ಅಂತ್ಯವಾಯಿತು. ಎಲ್ಲದಕ್ಕೂ ಕಾರಣ ಶನೇಶ್ವರ ಅನ್ನೋ ಗಾದೆ ಹಾಗೆ ಈ ಬಾರಿ ಉದ್ಧವ್ ಕಾಂಗ್ರೆಸ್ ಹಾಗೂ ಅವರ ಮಿತ್ರರನ್ನ ಪಕ್ಕಕ್ಕಿಟ್ಟು ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ರಾಜ್ ಠಾಕ್ರೆ ಹಾಗೂ ಉದ್ಧವ್ ಠಾಕ್ರೆ ಬೆಸುಗೆ ಮುಂಬೈನಲ್ಲಿ ಕಂಡರಿಯದ ಗೆಲುವನ್ನ ತಂದುಕೊಡುತ್ತೆ ಅನ್ನೋ ಭರವಸೆ ಹಾಗೂ ಉತ್ಸಾಹದಲ್ಲಿ ಬ್ರದರ್ಸ್ ಇದ್ದಾರೆ. ಆದ್ರೆ ಮುಂಬೈ ಅಂಗಳದಲ್ಲಿ ಅವರ ಕಡೆಯಿಂದ ಆಗ್ತಾ ಇರೋದು ಕೇವಲ ಕಾಂಟ್ರವರ್ಸಿ ಮಾತ್ರ ಎನ್ನುವಂತಾಗಿದೆ. ಸದ್ಯ ಓಪನ್ ಸ್ಟೇಜ್ ನಲ್ಲಿ ರಾಜ್ ಠಾಕ್ರೆ ಹೇಳಿರೋ ಮಾತು ದೊಡ್ಡ ವಿವಾದವನ್ನ ಹುಟ್ಟು ಹಾಕಿದೆ. ತಮಿಳುನಾಡು ಬಿಜೆಪಿ ಪ್ರಮುಖ ನಾಯಕ ಅಣ್ಣಾಮಲೈರನ್ನ ಟಾರ್ಗೆಟ್ ಮಾಡೋ ರಾಜ್ ಠಾಕ್ರೆ ಅವರ ವಿರುದ್ಧ ಕಿಡಿಕಾರೋ ನೆಪದಲ್ಲಿ ಇಡೀ ತಮಿಳುನಾಡು ಜನತೆ ವಿರುದ್ಧ ಮಾತನಾಡಿದ್ದಾರೆ. ಒಂದು ರಸ್ಮಲೈ ತಮಿಳುನಾಡಿನಿಂದ ಇಲ್ಲಿಗೆ ಬಂದಿತ್ತು, ನಿಮಗೂ ಮಹಾರಾಷ್ಟ್ರಕ್ಕೂ ಏನು ಕನೆಕ್ಷನ್ ಅಂತ ಅಣ್ಣಾಮಲೈಗೆ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಬಾಳಾ ಠಾಕ್ರೆ ಹೇಳ್ತಾ ಇದ್ರು ಹಟಾವೋ ಲುಂಗಿ ಬಜಾವೋ ಪುಂಗಿ ಅಂತ, ಅರ್ಥಾತ್ ಮುಂಬೈ ಹಾಗೂ ಮಹಾರಾಷ್ಟ್ರದಲ್ಲಿರೋ ತಮಿಳು ಜನರನ್ನ ಓಡಿಸಬೇಕು ಅಂತ ಹೇಳಿದ್ದಾರೆ. ಓಪನ್ ಸ್ಟೇಜ್ ನಲ್ಲಿ ಈ ರೀತಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರೆ ಅದರಿಂದ ಏನೆಲ್ಲ ಆಗುತ್ತೆ ಅನ್ನೋದು ಸಾಮಾನ್ಯ ಜ್ಞಾನ ಇರುವವರಿಗೆ ಗೊತ್ತಿದೆ. ಆದ್ರೆ ಈ ರೀತಿ ದ್ವೇಷ ಬಿತ್ತೋದೇ ತಮ್ಮ ಕೆಲಸ ಅನ್ನೋ ಹಾಗೆ ರಾಜ್ ಠಾಕ್ರೆ ಹೇಳಿಕೆ ವಿವಾದವನ್ನ ಸೃಷ್ಟಿಸ್ತಾ ಇದೆ. ರಾಜ್ ಠಾಕ್ರೆ ಈ ಮಾತನ್ನ 2 ಸೆಕೆಂಡ್ ನಲ್ಲಿ ಹೇಳಿ ಮುಗಿಸಿದ್ರು. ಆದ್ರೆ ಈ ಮಾತು ಅವರ ಯೋಗ್ಯತೆಯನ್ನ ಚರ್ಚೆ ಮಾಡೋದರ ಜೊತೆಗೆ ಇಂಡಿ ನಾಯಕರ ಯೋಗ್ಯತೆಯನ್ನ ಅಳೆಯೋ ಮಟ್ಟಕ್ಕೆ ಹೋಗಿದೆ. ಅಪಾರ ಜನಬೆಂಬಲ ಹಾಗೂ ಜನಮನ್ನಣೆ ಗಳಿಸಿರೋ ಅಣ್ಣಾಮಲೈರನ್ನ ಠಾಕ್ರೆ ಟೀಕಿಸ್ತಾರೆ. ಆದ್ರೆ ಅಣ್ಣಾಮಲೈ ಹಿನ್ನೆಲೆ ಕೆದಕಿದ್ರೆ ಅವರು MBA IIM ಅಧ್ಯಯನ ಮಾಡಿ ರ್ಯಾಂಕ್ ಪಡೆದು IPS ಆಗಿ ದಶಕಗಳ ಕಾಲ ಪೊಲೀಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ತಮ್ಮನ್ನ ತಾವು ಸಾಬೀತುಪಡಿಸಿಕೊಂಡು ಈಗ ರಾಜಕೀಯದಲ್ಲಿ ಮಿಂಚು ಹರಿಸ್ತಾ ಇರೋ ಜನನಾಯಕ. ಆದ್ರೆ ರಾಜ್ ಠಾಕ್ರೆಗೆ ಸರ್ನೆ ಮುಂದೆ ಗಟ್ಟಿ, ಆದ್ರೂ ಕೂಡ ಈವರೆಗೆ ರಾಜಕೀಯದಲ್ಲಿ ಸಾಧನೆ ಶೂನ್ಯ ಅಂತ ಜನರು ಆಡಿಕೊಂಡು ನಗ್ತಾ ಇದ್ದಾರೆ. ಇನ್ನೊಂದು ದಿಕ್ಕಲ್ಲಿ ಈಗ ಇದಕ್ಕೆ ತಮಿಳುನಾಡು ಸಿಎಂ ಸ್ಟಾಲಿನ್ ಉತ್ತರ ಕೊಡ್ತಾರಾ, ಯಾವ ರೀತಿ ಉತ್ತರ ಕೊಡಬಹುದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಯಾಕಂದ್ರೆ ಭಾಷೆ ಹೆಸರಲ್ಲಿ ರಾಜಕೀಯ ಮಾಡ್ತಾ ಇರೋ ನಾಯಕರಲ್ಲ, ಇಂಡಿ ಅನ್ನೋ ಒಂದೇ ಒಕ್ಕೂಟಕ್ಕೆ ಸೇರಿದವರು. ಸ್ಟಾಲಿನ್ ಈಗಾಗಲೇ ಅನಾವಶ್ಯಕವಾಗಿ ಭಾಷೆ ವಿಚಾರದಲ್ಲಿ ಪದೇ ಪದೇ ಹೇಳಿಕೆ ಕೊಡೋ ಮೂಲಕ ಜನರಿಂದ ವೋಟ್ ಪಡಿಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಒಂದು ವೇಳೆ ಯಾರಾದ್ರೂ ಬಿಜೆಪಿ ನಾಯಕ ಈ ರೀತಿ ತಮಿಳರ ಬಗ್ಗೆ ತಪ್ಪಾಗಿ ಮಾತನಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ಸ್ಟಾಲಿನ್ ಜನರನ್ನ ಎತ್ತಿಕಟ್ಟಿ ಹಂಗಾಮ ಮಾಡ್ತಾ ಇದ್ರು. ಆದ್ರೆ ರಾಜ್ ಠಾಕ್ರೆ ಎಲ್ಲಾ ಎಲ್ಲೆಗಳನ್ನ ಮೀರಿ ಅವಹೇಳನ ಮಾಡುವುದರ ಜೊತೆಗೆ ಓಡಿಸಬೇಕು ಅಂತ ಹೇಳಿದ್ದಾರೆ. ಈಗ ಕೇವಲ DMK ಸ್ಟಾಲಿನ್ ಪ್ರತಿಕ್ರಿಯೆ ಕೊಡೋದಲ್ಲ, ಇಷ್ಟು ದಿನ ಅವರ ಜೊತೆ ಸ್ನೇಹ ಸಂಬಂಧ ಮೇಂಟೈನ್ ಮಾಡಿದ ಕಾಂಗ್ರೆಸ್ ಈ ಬಗ್ಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡಬಹುದು ಅನ್ನೋದನ್ನ ನೋಡೋದಕ್ಕೆ ಜನರು ಕಾತುರದಿಂದ ಕಾಯ್ತಾ ಇದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ತಮಿಳುನಾಡಿನಲ್ಲಿ ಉತ್ತರ ಭಾರತದಿಂದ ಕೂಲಿ ಕೆಲಸಕ್ಕೆ ಬಂದಿದ್ದ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದನ್ನ ನೋಡಿದ್ದೀರಿ. ಚೆನ್ನಾಗಿ ದುಡ್ಡು ಮಾಡ್ಕೊಂಡು ಹೈಫೈ ಜೀವನ ನಡೆಸ್ತಾ ಇರೋ ರಾಜಕೀಯ ನಾಯಕರು ತಮ್ಮ ತೆವಲಿಗೆ ಇಂತ ಹೇಳಿಕೆ ಕೊಡ್ತಾರೆ. ಆದ್ರೆ ದಿನಗೂಲಿ ಮಾಡ್ಕೊಂಡು ಬದುಕೋ ಅಮಾಯಕರು ಇವರು ಹೊತ್ತಿಸೋ ಬೆಂಕಿಗೆ ಬಲಿಯಾಗ್ತಾ ಇದ್ದಾರೆ ಅನ್ನೋದು ಬೇಸರದ ಸಂಗತಿ. ಇನ್ನೊಂದೆಡೆ ಯಥಾ ರಾಜ ತಥಾ ಪ್ರಜಾ ಅನ್ನೋ ಹಾಗೆ ಠಾಕ್ರೆ ಬ್ರದರ್ಸ್ ಈ ರೇಂಜ್ಗೆ ಮಾತಾಡ್ತಾ ಇರುವಾಗ ನಾನು ಯಾಕೆ ಸುಮ್ಮನಿರ್ಬೇಕು ಅನ್ನೋ ಹಾಗೆ ಸಂಜಯ್ ರಾವತ್ ಕೂಡ ವಿವಾದಾತ್ಮಕ ಹೇಳಿಕೆ ಕೊಡ್ತಾ ಇದ್ದಾರೆ. ಮುಂಬೈ ಲೋಕಲ್ ಎಲೆಕ್ಷನ್ ಸಂಬಂಧ ಮಾಧ್ಯಮಗಳಲ್ಲಿ ವಿಶೇಷ ಸಂದರ್ಶನ ನಡೀತಾ ಇರುತ್ತೆ. ಈ ಹೊತ್ತಲ್ಲಿ ಮಾತನಾಡೋ ಸಂಜಯ್ ರಾವತ್, ನಾವು ಮನಸ್ಸು ಮಾಡಿದ್ರೆ 10 ನಿಮಿಷದಲ್ಲಿ ಮುಂಬೈಯನ್ನ ಬಂದ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದಕ್ಕೆ ಪ್ರತಿಕ್ರಿಯಿಸೋ ನಿರೂಪಕಿ, ಮುಂಬೈ ಬಂದ್ ಮಾಡಿಸುವುದನ್ನ ದೊಡ್ಡ ಸಾಧನೆ ಅನ್ನೋ ಹಾಗೆ ಹೇಳ್ತಾ ಇದ್ದೀರಲ್ವಾ ಅಂತ ಕೇಳ್ತಾರೆ. ಹೌದು, ಇದೇ ನಮ್ಮ ಸಾಧನೆ ಅಂತಾರೆ ರಾವತ್. ಇದೇನು ಧಮ್ಕಿ ಹಾಕ್ತಾ ಇದ್ದೀರಾ ಅಂತ ನಿರೂಪಕಿ ಕೇಳಿದ್ರೆ, ಹೌದು ಧಮ್ಕಿನೇ ಹಾಕ್ತಾ ಇದ್ದೀವಿ, ಹಾಗೆ ಅನ್ಕೊಳ್ಳಿ, ಏನಿವಾಗ ಅಂತಾರೆ ರಾವತ್.
ಇದೇ ವೇದಿಕೆಯಲ್ಲಿ ಸಂಜಯ್ ರಾವತ್ ಸಂದರ್ಶನದ ನಂತರ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಸಂದರ್ಶನ ನಡೆಯುತ್ತೆ. ಆಗ ಆ ನಿರೂಪಕಿ ಫಡ್ನವೀಸ್ ಬಳಿ ಸಂಜಯ್ ರಾವತ್ 10 ನಿಮಿಷಕ್ಕೆ ಮುಂಬೈ ಬಂದ್ ಮಾಡಿಸ್ತಾರಂತೆ ಅನ್ನೋ ಮಾತನ್ನ ಕೇಳ್ತಾರೆ. ಇದಕ್ಕೆ ಬಹಳ ಸಮಾಧಾನದಿಂದ ಉತ್ತರಿಸುವ ಫಡ್ನವೀಸ್, ಮೊದಲನೇದಾಗಿ ಇಂಥ ಧಮ್ಕಿಗಳಿಗೆಲ್ಲ ನಾವು ಹೆದರೋದಿಲ್ಲ ಅನ್ನೋದನ್ನ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಳಿ. ತಮ್ಮ ಕೆಪಾಸಿಟಿ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರಲ್ವಾ, ಈ ಹಿಂದೆ ಏಕನಾಥ್ ಶಿಂದೆ ಉದ್ಧವ್ ಗೆಳೆತನವನ್ನ ಬಿಟ್ಟು ಪ್ರತ್ಯೇಕ ಶಿವಸೇನೆ ಜೊತೆಗೆ ಬಂದ್ರು. ಆಗ ಇದೇ ನಾಯಕರು ಏಕನಾಥ್ ಶಿಂದೆಗೆ ಮುಂಬೈ ಎಂಟ್ರಿ ಆಗೋದಕ್ಕೆ ಬಿಡೋದಿಲ್ಲ, ಬಲ ಪ್ರದರ್ಶನ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ಆಮೇಲೆ ಏನಾಯ್ತು? ಇದೇ ಮುಂಬೈ ಬೀದಿಯಲ್ಲಿ ಶಾಸಕ ಬಲದ ಜೊತೆಗೆ ಏಕನಾಥ್ ಶಿಂದೆ ರಾಜಭವನವನ್ನ ಪ್ರವೇಶ ಮಾಡಿದ್ರು, ಸರ್ಕಾರ ಮಾಡಿದ್ವಿ. ಇವರಿಗೆ ಮುಂಬೈ ಬಂದ್ ಮಾಡೋದಿರ್ಲಿ, ತಮ್ಮ ಮನೆ ಅಕ್ಕಪಕ್ಕದ ಬೀದಿಯನ್ನ ಬಂದ್ ಮಾಡೋದಕ್ಕೆ ಆಗಿರ್ಲಿಲ್ಲ. ಅದರಿಂದ ಇವರು ಹೇಳ್ತಾ ಇರ್ತಾರೆ ಅಷ್ಟೇ ಅಂತ ರಾವತ್ ಮಾತನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಆದ್ರೆ ಈ ಹೊತ್ತಲ್ಲಿ ಇನ್ನೊಂದು ವಿಚಾರವನ್ನ ಮರೆಯದೆ ಹೇಳ್ತಾರೆ. ಅದೇನಂದ್ರೆ ಮುಂಬೈಯನ್ನ ಬಂದ್ ಮಾಡೋ ತಾಕತ್ತಿದ್ದು ಬಾಳಾ ಸಾಹೇಬ್ ಠಾಕ್ರೆಗೆ ಮಾತ್ರ. ಅವರು ಕರೆ ಕೊಟ್ರೆ 2 ಗಂಟೆಗಳಲ್ಲಿ ಮುಂಬೈ ಬಂದ್ ಆಗ್ತಾ ಇತ್ತು. ಆದ್ರೆ ಇವರಿಗೆ ಅಷ್ಟೊಂದೆಲ್ಲ ತಾಕತ್ತಿಲ್ಲ ಅನ್ನೋದನ್ನ ಹೇಳ್ತಾರೆ. ಈ ಮಾತು ಯಾಕೆ ಮುಖ್ಯವಾಗುತ್ತೆ ಅಂದ್ರೆ, ಒಂದು ಕಡೆ ಬಾಳಾ ಠಾಕ್ರೆ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗಿ ಪುತ್ರ ಉದ್ಧವ್ ನಡೀತಾ ಇದ್ರು. ತಮ್ಮ ರ್ಯಾಲಿಗಳಲ್ಲಿ ಸಮಾವೇಶಗಳಲ್ಲಿ ಅವರ ಫೋಟೋ ಬಳಸೋದು ಮಾತ್ರ ಬಿಡ್ತಾ ಇಲ್ಲ. ಆದ್ರೆ ಇನ್ನೊಂದು ದಿಕ್ಕಲ್ಲಿ ಅವರ ಆದರ್ಶಗಳನ್ನ ಪಾಲಿಸ್ತಾ ಸಿದ್ಧಾಂತವನ್ನ ರೂಢಿಸಿಕೊಂಡು ಬಂದಿರೋದು ಏಕನಾಥ್ ಶಿಂದೆ. ಆದ್ರಿಂದ ಸೀನಿಯರ್ ಠಾಕ್ರೆ ಹೆಸರಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಾ ಇರುವವರನ್ನ ಬೆಂಬಲಿಸಬೇಡಿ ಅನ್ನೋ ಸಂದೇಶವನ್ನ ಕೂಡ ಪರೋಕ್ಷವಾಗಿ ರವಾನಿಸಿದ್ದಾರೆ. ಅಲ್ಲದೆ ಇದೇ ಹೊತ್ತಲ್ಲಿ ಏಕನಾಥ್ ಶಿಂದೆಯನ್ನ ಹಾಡಿ ಹೊಗಳಿರೋ ಫಡ್ನವೀಸ್, ಶಿಂದೆ ಜೊತೆಗೆ ಕೆಲಸ ಮಾಡೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಉದ್ಧವ್ ಜೊತೆಗೆ ಹೋಲಿಸಿ ನೋಡಿದ್ರೆ ಈಗ ಬಹಳ ಆರಾಮಾಗಿದೆ. ಉದ್ಧವ್ ಯಾವಾಗ ಏನ್ ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ. ಇನ್ನು ಈ ಕುರಿತಂತೆ ಸಮೀಕ್ಷೆಗಳು ಬರ್ತಾ ಇವೆ ಅನ್ನೋದನ್ನ ಹೇಳಿದ್ವಿ. ಸದ್ಯ ಬಂದಿರೋ ಸಮೀಕ್ಷೆ ಪ್ರಕಾರ ಬಿಜೆಪಿ ಒಕ್ಕೂಟ 122, ಅದರಲ್ಲಿ ಬಿಜೆಪಿ 94, ಶಿವಸೇನೆ 28 ಸೀಟ್ ಗಳಿಸಿದ್ರೆ ಠಾಕ್ರೆ ಬ್ರದರ್ಸ್ ಒಕ್ಕೂಟ 73, ಅದರಲ್ಲಿ ಯುಬಿಟಿ 68, ಎಂಎನ್ಎಸ್ 3 ಹಾಗೂ ಎನ್ಸಿಪಿ ಎಸ್ಪಿ 2 ಗಳಿಸಬಹುದು. ಹಾಗೆ ಕಾಂಗ್ರೆಸ್ 24, ಎನ್ಸಿಪಿ 2, ಎಸ್ಪಿ 5, ಎಬಿಎಸ್ 1 ಸೀಟ್ ಗಳಿಸಬಹುದು. ಟೋಟಲ್ ಆಗಿ ಮುಂಬೈ ಎಲೆಕ್ಷನ್ ನಲ್ಲಿ ಬಿಜೆಪಿ ಒಕ್ಕೂಟ ಮುನ್ನಡೆ ಸಾಧಿಸಬಹುದು ಅನ್ನೋ ಚರ್ಚೆ ಇದೆ. ಆದ್ರೆ ಇದೇ ರಿಸಲ್ಟ್ ಸ್ವಲ್ಪ ಆಚೆ ಈಚೆ ಆಯ್ತು ಅಂದ್ರೆ ಕಾಂಗ್ರೆಸ್ ಒಕ್ಕೂಟ ಕಿಂಗ್ ಮೇಕರ್ ಆಗ್ಬಹುದು. ಉದ್ಧವ್ ಟೀಮ್ ಹಾಗೂ ಕಾಂಗ್ರೆಸ್ ಚುನಾವಣಾ ನಂತರದ ಮೈತ್ರಿ ಮಾಡ್ಕೊಳ್ಬಹುದು. ಅದರಿಂದ ನೆಕ್ ಟು ನೆಕ್ ಫೈಟ್ ಇದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಆದ್ರೆ ಈವರೆಗಿನ ಪ್ರಚಾರಗಳನ್ನೆಲ್ಲ ನೋಡಿದ್ರೆ ಒಂದು ಕಡೆ ಬಿಜೆಪಿ ಒಕ್ಕೂಟದ ನಾಯಕರು ಕರಾವಳಿ ಅಭಿವೃದ್ಧಿ, ಮುಂಬೈ ಈಸ್ಟ್ ವೆಸ್ಟ್ ಕನೆಕ್ಷನ್, ಮೆಟ್ರೋ ವಿಸ್ತರಣೆ, ನೈನಾ ಸಿಟಿ ವಿಚಾರ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ರೆ, ಠಾಕ್ರೆ ಬ್ರದರ್ಸ್, ಮುಸ್ಲಿಂ ಮೇಯರ್, ಮರಾಠಿ ಭಾಷೆ, ರೈಲುಗಳನ್ನ ಬಂದ್ ಮಾಡೋದು, ಮುಂಬೈ ಸಿಟಿಯನ್ನ 10 ನಿಮಿಷದಲ್ಲಿ ಬಂದ್ ಮಾಡೋ ಬಗ್ಗೆ ಮಾತಾಡ್ತಾ ಇದ್ದಾರೆ. ಜನರು ಯಾವುದಕ್ಕೆ ಮಣೆ ಹಾಕ್ತಾರೆ ಅನ್ನೋದು ಸದ್ಯಕ್ಕೆ ಪ್ರಶ್ನಾರ್ಥಕ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.